ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT ಆ್ಯಂಡ್ ನೀವು ಸ್ಟೂಡೆಂಟ್ ನೋಡ್ತಿದ್ರೆ ನಿಮ್ಗೆ ಒಂದು ಅಪ್ಡೇಟ್ ಬಂದಿದೆ, ಇಂಪಾರ್ಟೆಂಟ್ ಕೂಡ. ಯಾಕಂತಂದರೆ ಈಗಾಗಲೇ ಗೊತ್ತಿರುವಾಗೆ ನಿಮಗೆ ಚಾಯ್ಸ್ ಎಂಟ್ರಿ ಇವತ್ತು ರಾತ್ರಿ ಅಂತಂದರೆ 3/9/2024 ರಾತ್ರಿ 11:59ವರೆಗೂ ಏನಿತ್ತು ಅಂತಂದರೆ ನಿಮ್ಮೊಂದು ಚಾಯ್ಸ್ ಎಂಟ್ರಿ ಇತ್ತು. ಯಾರೆಲ್ಲ ಸೀಟ್ ಸಿಕ್ಕಿದೆಯೋ ಅವ್ರು ಮಾಡಬೇಕು, ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರು ಏನೂ ಕೂಡ ಮಾಡುವಂತಿರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಈಗ ಸೀಟ್ ಸಿಕ್ಕವ್ರು ಏನು ಮಾಡ್ಬೇಕಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು. ಬಟ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಇವತ್ತು ಎಷ್ಟುವರೆಗೂ ಟೈಮ್ ಇತ್ತು? ಇವತ್ತು ನೈಟ್ 12 ಗಂಟೆವರೆಗೂ ಕೂಡ ಇತ್ತು. ಓಕೆ, ಎಷ್ಟೋ ಹುಡುಗರು ಇನ್ನೂ ಕೂಡ ಮಾಡಿರ್ಲಿಕ್ಕಿಲ್ಲ ಅನ್ಕೊಂತೈತಿ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲೋ ಪ್ಲೀಸ್ ಹೋಗಿ ಬಿಟ್ಟು ಮಾಡ್ರಿ. ಓಕೆ, ನೀವು ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದ್ಕೊಂಡ್ರೆ ನಿಮ್ಮ ಸೀಟ್ ಅವ್ರು ತೊಗೊಂಡ್ಬಿಡ್ತಾರೆ. ಲೈಕ್ ಇಲ್ಲಿ ತೋರಿಸ್ತೀನಿ, ನಾನು ನಿಮ್ಗೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಸರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ. ನೀವು ಇತ್ತೀಚಿನ ಪ್ರಕಟಣೆಗಳು ಬಂದುಬಿಟ್ರೆ ನಿಮಗೆ ಇವತ್ತು KCT ಮತ್ತು NEETಗೆ ಸಂಬಂಧಪಟ್ಟಾಗ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬಂದಿರ್ತಾವೆ. ಸರಿ, ಈಗ ಮೊದಲನೇದಾಗಿ ನೋಡೋದಂತಂದರೆ ಸರಿ ಇಲ್ಲಿ ಕಾಣಿಸ್ತಿದೆ ನೋಡಿರಿ, 3/9 UGCT ಆ್ಯಂಡ್ NEET. ಓಕೆ, UGCT ಆ್ಯಂಡ್ UG NEET 2024 ಮೊದಲ ಸುತ್ತಿನ ಚಾಯ್ಸ್ ಎಂಟ್ರಿ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅಂತಂದರೆ ನಿಮಗೆ ದಿನಾಂಕ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದರೆ ಎಲ್ಲಿವರೆಗಪ್ಪ ಅಂತಂದರೆ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡದ ಅಭ್ಯರ್ಥಿಗಳು 4/9/2024 ಓಕೆ 4/9/2024ರಂದು ಮಧ್ಯಾಹ್ನ 12 ಗಂಟೆಯ ಮೊದಲು ಸೂಕ್ತವಾದ ಚಾಯ್ಸನ್ನು ಆರಿಸಿಕೊಳ್ಳಬಹುದು. ತಪ್ಪಿದ್ದಲ್ಲಿ ಹಂಚಿಕೆಯಾದ ಸೀಟನ್ನು ಹಿಂಪಡೆಯಲಾಗುತ್ತದೆ. ಚಾಯ್ಸ್ ವಿವರಗಳನ್ನು KE ವೆಬ್ಸೈಟಿನಲ್ಲಿ ಈಗಾಗಲೇ ಏನು ಮಾಡಿದಾರೆ ಅಂತ ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಗಮನಿಸಬೇಕು. ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಏನಿದೆ ಅಂತಂದರೆ ನಿಮ್ಮದು ಚಾಯ್ಸ್ ಎಂಟ್ರಿ ಅನ್ನೋದು ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕು? ಓಕೆ, ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ಮಾಡ್ಕೊಳ್ಳೋದಂತಂದರೆ ಚಾಯ್ಸ್ ಒನ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಬಿಡ್ರಿ. ಓಕೆ, ಇನ್ ಕೇಸ್ ಇಲ್ಲ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋದಂತಂದರೆ ಚಾಯ್ಸ್ 2 ಕೊಡ್ರಿ. ಓಕೆ, ಚಾಯ್ಸ್ 2 ಅಥವಾ ಚಾಯ್ಸ್ 3 ಏನಾದರೂ ಕೊಡು. ಅಟ್ ಏನಾದರೂ ಒಂದು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಇನ್ ಕೇಸ್ ನೀವು ಚಾಯ್ಸ್ ಎಂಟ್ರಿ ಮಾಡದೆ ಹೋಯ್ತಪ್ಪ ಅಂದರೆ ನಿಮಗೆ ಸೀಟ್ ಏನು ಮಾಡ್ತಾರೆ ಅಂದರೆ ತೊಗೊಂಡ್ಬಿಡ್ತಾರೆ. ಓಕೆ, ನಿಮ್ಮ ಸೀಟ್ ವಾಪಸ್ ಎಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಅಂದರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಎಲ್ಲೂ ಕೂಡ ಬರೋದಿಲ್ಲ. ಸೊ ಹಂಗಾಗಿಬಿಟ್ಟು ಯಾವುದಾದ್ರೂ ಒಂದು ಚಾಯ್ಸ್ ಎಂಟ್ರಿ ಮಾಡಿರಿ. ಓಕೆ, ಇಲ್ಲ ಅಂತಂದರೆ ನಿಮ್ಮ ಒಂದು ಸೀಟ್ ಅದೇನು ಮಾಡ್ತಿದ್ದಾರೆ ಅಂತಂದರೆ ಹಿಂಪಡೆದುಕೊಳ್ತಾರೆ ಅಂತ ಹೇಳಿದಾರೆ ಕೇಳಿದಾರು. ಸೊ ಹಂಗಾಗಿಬಿಟ್ಟು ಇವಾಗಲೇ ಹೋಗ್ಬಿಟ್ಟು ನಾಳೆ ಓಕೆ 12 ಗಂಟೆವರೆಗೂ ಟೈಮ್ ಇದೆ. ಬಟ್ ಅಷ್ಟೊತ್ತು ಕೂರಬೇಡ್ರಿ, ಸಾಧ್ಯ ಆದಷ್ಟು ಬೇಗನೆ ಚಾಯ್ಸ್ ಎಂಟ್ರಿ ಮಾಡಿ. ಯಾಕಂದರೆ ನಾಳೆ ನಿಮ್ಗೆ ಅಡ್ಮಿಷನ್ ಆರ್ಡ್ರು ಅಂದರೆ ಅಡ್ಮಿಷನ್ ಫೀ ಪಡೋಕ್ಕೆ ಅದನ್ನು ಕೂಡ ಲಾಸ್ಟ್ ಡೇಟ್ ನಾಳೆ 4 ಗಂಟೆವರೆಗೂ ಇದೆ. ಹಂಗಾಗಿಬಿಟ್ಟು ಬೇಗನೆ ಚಾನಲ್ ಡೌನ್ ಮಾಡಿಕೊಂಡು ನಾಳೆ ಈಗಂತೂ ಟೈಮ್ ಮುಗೀತು, ಈಗ ಬ್ಯಾಂಕ್ ಎಲ್ಲನೂ ಕ್ಲೋಸ್ ಆಗ್ತವೆ. ನಾಳೆ ಬೇಗ 10 ಗಂಟೆ ಅನ್ನೋಷ್ಟರಲ್ಲಿ ಏನು ಮಾಡ್ರಿ ಅಂತಂದರೆ ಹೋಗ್ಬಿಟ್ಟು ಚಲನ್ ತುಂಬಿ ಅಡ್ಮಿಷನ್ ಆರ್ಡ್ರ್ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಅಂತಂದರೆ ನಾಳೆ ಬರ್ತದೆ. ನಾಡಿದ್ದು ಲಾಸ್ಟ್ ಡೇಟ್ ಅಡ್ಮಿಷನ್ ಆಗಿದೆ. ಓಕೆ, ನೀವು ಅಡ್ಮಿಷನ್ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ, ಜಸ್ಟ್ ಚಾಯ್ಸ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಅದೊಂದು ನೆನ್ಪಿಟ್ಕೋಬೇಕು. ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸ್ರು. ಓಕೆ, ಯಾರೆಲ್ಲ ಇದುವರೆಗೂ ಚಾಯ್ಸ್ ಎಂಟ್ರಿ ಮಾಡಿಲ್ಲೋ ಅಂತಂದರೆ ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಮಾಡಿಲ್ಲ. ಓಕೆ, ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಏನೂ ಕೂಡ ಪ್ರೊಸೆಸ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ಬೇಗನೆ ಹೋಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.